ಫ್ರೆಂಡ್ಸ್, ವೆಲ್ಕಮ್ ಟು ಏಕೆ ವಿತ್ ಕುಕಿಂಗ್ ಚಾನಲ್ಗೆ. ಇವತ್ತಿನ ಸ್ಪೆಷಲ್ ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲರಿಗೂ ಇಷ್ಟವಾದಂತಹ ಹೋಟೆಲ್ ಸ್ಟೈಲಲ್ಲಿ ಇನ್ಸ್ಟ್ಯಾಂಟಾಗಿ ಮಾಡುವಂತಹ ಹೋಳಿಗೆ, ಪ್ಯಾನ್ ಕೇಕ್ ಅಥವಾ ತೊಗರಿಬೇಳೆ ಹೋಳಿಗೆ ಸೂಪರಾಗಿರುತ್ತೆ. ಇನ್ಸ್ಟ್ಯಾಂಟಾಗೆ ಮಾಡ್ಬೋದು, ಯಾವಾಗ ಮಾಡಬೇಕು ಅವಾಗ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಬೋದು. 2-3 ಡೇಸ್ ಇದ್ರೂ ಏನು ಕೆಡದೆ ವಾಸನೆ ಬರದೆ ನೋಡಿಕೊಳ್ಳುವ ಹಾಗೆ ಮಾಡಿಕೊಳ್ಳುವ ಹೋಳಿಗೆ ಇದು. ಈ ಹೋಳಿಗೆಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿ ಹೋಳಿಗೆ ಆಹಾ ಸ್ವರ್ಗಕ್ಕೆ ಕೀಳುವ ಹಾಗೆ ಆ ಥರ ಸಕ್ಕತ್ತಾಗಿರುತ್ತೆ. ಮೊದಲಿಗೆ 1 kgಯಷ್ಟು ತೊಗರಿಬೇಳೆ ತೊಗೊಂಡಿನಿ ನಾನು. 1 kg ಬೇಳೆಗೆ ಇದನ್ನು ವಾಶ್ ಮಾಡಿ ತರುವ. ಈಗ ವಾಶ್ ಮಾಡಿ ತಂದಿದ್ದೀನಿ. ಈಗ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. 1 kg ಅಂದರೆ ಅಷ್ಟು ಒಂದು 2 ಲೀಟ್ರ್ ನೀರು ಹಾಕ್ಕೊಂಡ್ರೆ ಮಸ್ತಾಗುತ್ತೆ. ಈಗ ತೊಗರಿಬೇಳೆ ಎಲ್ಲ ಹಾಕ್ಕೊಳ್ಳಿ, ಕುದಿತಿದೆ ನೀರಿಗಾಗಿ. ನೆಕ್ಸ್ಟು ಬೇಗ ಬೇಯಬೇಕು ಅಲ್ವಾ, ಅದಕ್ಕೆ ಒಂದು ಸರಿ ಕೈ ಆಡಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಟೇಸ್ಟು ಕಲರ್ ಎರಡೂ ಚೆನ್ನಾಗಿರ್ಬೇಕಂತೇಳಿ 1 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಕಲರ್ ಚೆನ್ನಾಗಿರುತ್ತೆ, ಹಾಗಾಗಿ ನೋಡೋಕ್ಕೂ ಸಹ ತಿನ್ನೋಕ್ಕೂ ಸಹ. ಈಗ ಕುದಿಯಲು ಬಿಡಿ. ಬೇಯೋಷ್ಟೊತ್ತಿಗೆ ನಾವು ಹಿಟ್ಟನ್ನು ಮಾಡುವ, ಅಂದರೆ ಕಡಕ ಅಂತೀವಿ ನಾವು. ಈಗ 1 kg ಬೇಳೆಗೆ ಅರ್ಧ kgಯಷ್ಟು ಮೈದಾ ಹಿಟ್ಟು ತೊಗೊಂಡಿನಿ, ಅರ್ಧ kgಯಷ್ಟು ಹೋಳಿಗೆ ರವೆ ತೊಗೊಂಡಿನಿ. ಒಂದಕ್ಕೆ ಅರ್ಧ ಮೈದೆ ಅರ್ಧ ರವೆ ಹಾಕಿ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈಗ ಅದನ್ನು ಒಂದು ಪಾತ್ರೆ ಹಾಕ್ಕೊತಿದ್ದೀನಿ. ಈಗ ಮೈದಾ ಹಿಟ್ಟು ಸಹ ಹಾಕ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ನೋಟ್ ಮಾಡ್ಕೊಳ್ಳಿ. 1 kg ತೊಗರಿಬೇಳೆಗೆ ಅರ್ಧ kg ರವೆ, ಅರ್ಧ kg ಮೈದಾ ಹಿಟ್ಟು. ಮತ್ತು ಸಾಟಿ ಮಾಡ್ಕೊಳ್ಳಿ, ಅಂದರೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಫಸ್ಟೆಲ್ಲ ಮಿಕ್ಸ್ ಮಾಡಿ ರವೆ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ, ಯಾಕೆಂದರೆ ಸಪ್ರೇಟ್ ಇರುತ್ತಲ್ಲ, ಹಿಂಗಿನಾಗ ಮಿಕ್ಸ್ ಮಾಡಿಕೊಂಡು ಈಸಿಯಾಗಿ ಕಲಿಸ್ಬೋದು ನೋಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ನೋಡಿ. ಈ ಹದಕ್ಕೆ ಎಷ್ಟು ಮೆತ್ತಗಿರಬೇಕು ಅಷ್ಟು ಮೆತ್ತಗಿದ್ದರೆ ನಾವು ಇನ್ಸ್ಟ್ಯಾಂಟಾಗಿ ಮಾಡ್ಬೋದು. ಗಟ್ಟಿ ಕಲಿಸಿದ್ರೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಇನ್ಸ್ಟ್ಯಾಂಟಾಗೆ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾವು ಇಷ್ಟು ಮೆತ್ತು ಕಲಿಸ್ಬೇಕು ನೋಡಿ. ತೋರಿಸಿ ನೋಡಿ ಎಷ್ಟು ಮೆತ್ತಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಒಂದು ಕವರ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟು ದೊಡ್ಡ ಪಾತ್ರೆ ಹಾಕಿದ್ದೀವಲ್ಲ, ಹಾಗಿಲ್ಲ ಅಂತ ಈಗ ಒಂದು ಸರಿ ಕೈ ಆಡಿ ನೋಡಮ್ಮ ಬೇಳೆ ಬೆಂದಿದೆ ಇಲ್ಲ. ಈಗ ನೋಡಿ ಬೇಳೆ ಚೆನ್ನಾಗಿ ಬಂದಿದೆ ನೋಡಿ. ಈಗ ಬೇಳೆ ಬಂದಿದೆಲ್ಲ, ಹಾಗಾಗಿ ನೆಕ್ಸ್ಟು ನೀರನ್ನು ಸಪ್ರೇಟ್ ಮಾಡಿ ಬೇಳೆನ ಪ್ಲಸ್ ನೀರನ್ನು ನೋಡಿ. ಈಗ ಈ ಥರ ಸಪ್ರೇಟ್ ಮಾಡಿ ಎಲ್ಲ ವಾಟರ್ ಅಂಶ ಇರಬಾರ್ದು, ಹಾಗಾಗಿ ನೆಕ್ಸ್ಟು 1 kg ಬೇಳೆಗೆ 1/4 kgಯಷ್ಟು ಬೆಲ್ಲ. 1 kg ಬೇಳೆಗೆ 1/4 kgಯಷ್ಟು ಬೆಲ್ಲ ಹಾಕ್ಕೊಳ್ಳಿ. ಕರೆಕ್ಟ್ ಪರ್ಫೆಕ್ಟಾಗಿರುತ್ತೆ. ಹಾಗಾಗಿ ನೆಕ್ಸ್ಟು ಆ ಬೇಳೆಯಲ್ಲಿ ಇರುವಂಥ ನೀರಾಂಶ ಎಲ್ಲ ಫುಲ್ಲು ಇಳಿದು ಕಮ್ಮಿ ಆದಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ವಲ್ಲ ಇದಕ್ಕೇ ಆ ಪಾತ್ರೆಗೆ ಇದು ಹಾಕ್ಕೊಳ್ಳೋಣ ನೋಡಿ. ಹಾಕ್ಕೊತಾ ಇದ್ದೀನಿ. ಈಗ ಆ ಕಟ್ಟನ್ನು ನಾವು ಸಾರು ಮಾಡ್ಬೋದು. ಈ ಬೇಳೆ ಹಾಕಿದ್ದೀವಲ್ಲ, ಈಗ ಇದನ್ನ ಕೈ ಸೌಟಿಂದ ಚೆನ್ನಾಗಿ ಕೈಯಾಡಿ, ಏನಕ್ಕೆಂದರೆ ಕೆಳಗಡೆ ಬೆಲ್ಲ ಮೇಲ್ಗಡೆ ಬೇಳೆ ಇರುತ್ತೆ. ಚೆನ್ನಾಗಿ ಕೈಯಾಡಿದ್ರೆ ಈಸಿಯಾಗಿ ಬೆಲ್ಲ ಕರಗುತ್ತೆ, ಬಿಸಿ ಎಲ್ಲ ತಾಕಿ ಹಾಗಾಗಿ ಈಗ ಚೆನ್ನಾಗಿ ಕೈಯಾಡಿ. ಈಗ ಮೇಲೆ ಇಡಿ, ಇನ್ನೂ ಚೆನ್ನಾಗಿ ಕೈಯಾಡ್ತಾನೆ ಇರಿ. ನೀರು 1 ಗ್ಲಾಸಸ್ ನೀರು ಸಹ ಹಾಕಬೇಡಿ, ಅದು ಫುಲ್ಲು ಬೆಲ್ಲ ಎಲ್ಲ ಕರಗೋ ತನಕ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಬೆಲ್ಲ ಎಲ್ಲ ಫುಲ್ಲು ನೀರಾಗುತ್ತೆ, ಆ ಥರ ಅಲ್ಲಿ ತನಕ ಕುದಿಯಕ್ಕೆ ಬಿಡಿ. ಆವಾಗ ಫುಲ್ ನೀರಾಗಿದೆ ಅಂದರೆ ಅದು ಆಗಿದೆ ಅಂತ ಲೆಕ್ಕ. ಇವಾಗ ನೋಡಮ್ಮ
ನೋಡಿ ಇನ್ನೊಂದ್ಸರಿ ಕೈ ಆಡಿ ಈಗ ಬೆಲ್ಲ ಎಲ್ಲ ಬರೀ ವಾಟರ್ ಅಂಶ ಇದೆ ಅಂದರೆ ಗ್ರೈಂಡರಿಗೆ ಹಾಕಿ ಇದನ್ನು ನಾನು 2 ಟೈಮ್ಸ್ ಹಾಕಿದ್ದೀನಿ ಗ್ರೈಂಡರಿಗೆ, ಯಾಕಂದರೆ ಈಸಿಯಾಗಿ ಬೇಗ ಆಗುತ್ತೆ. ಹಾಗಾಗಿ ಮತ್ತು ಮೇಲೆ ಬರೋದು ಕಸ ಬಿಸಿ ಚೆಲ್ಲೋದೆಲ್ಲ ಆಗೋಲ್ಲ. ಹಾಗಾಗಿ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇದಾಗೋಷ್ಟರಿಗೆ ನಾನು ಸಾಟಿ ಮಾಡಿದ್ನೆಲ್ಲ ಕಣಕ ಅಥವಾ ಹಿಟ್ಟು ಹೂರ್ಣನ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆ ಗೊತ್ತಾಗುತ್ತಲ್ಲ, ಚೆನ್ನಾಗಿ ಈ ಥರ ಬರ್ಕೊಳ್ಳಿ. ಏನಕ್ಕೆಂದರೆ ಬೇಗ ಆಗುತ್ತೆ. ಇದು 1 ಡೇ ಬಿಫೋರ್ ಕಲಿಸಿ ರೆಡಿ ಮಾಡೋಕ್ಕಿಂತ ಈ ಥರ ಇನ್ಸ್ಟ್ಯಾಂಟಾಗಿ ಟಕ ಮಾಡ್ಕೋಬೋದು. ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಈಗ ನೋಡಿ ಎಷ್ಟು ಬೇಕು ಆವಾಗ ಎಣ್ಣೆ ಹಾಕ್ಕೊಳ್ಳಿ. ಸೈಡಿಂದ ಎಣ್ಣೆ ಹಾಕ್ಕೊಂಡು ಈ ಥರ ಕವರ್ ಕ್ಲೋಸ್ ಮಾಡಿ ನಾದಿದ್ದೀನಿ. ಈಗ ಹೂರ್ಣ ಸಹ ರೆಡಿಯಾಗಿದೆ. ಆ ಹೂರ್ಣನು ನಾವು ಈಗ ಒಂದು ತಟ್ಟೆಗೆ ಅಥವಾ ಪಾತ್ರೆಗೆ ತಗೊಂಡು ನೋಡಿ ಹೂರ್ಣ ಸಹ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ತಗೊಳ್ಳಿ. ಈಗ ಹೂರ್ಣನ ತೊಗೊಂಡು ನೋಡಿ ಈ ಥರ ಉಂಡೆ ದೊಡ್ಡ ಸೈಜಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ರೆಡಿಯಾಗಿದೆ. ಈಗ ನಾವು ಹೋಳಿಗೆ ಮಾಡುವ ನಾನೀಗ ನೋಡಿ ಸ್ಟವ್ ಮೇಲೆ ಹಂಚಿ ರೆಡಿಯಾಗಿದೆ, ಬಿಸಿ ಕಾಯಲು ಇಟ್ಟಿದ್ದೀವಿ. ಈಗ ನೋಡಿ ಈ ಥರ ಈಸಿಯಾಗಿ ತೆಕ್ಕೋಬೇಕು. ಹಿಂಗೆ ಬರಬೇಕು, ಹಿಂಗೆ ಬಂದಿದೆ ಅಂದರೆ ಹಿಟ್ಟು ರೆಡಿಯಾಗಿದೆ ಅಂತ. ಅದನ್ನು ನೋಡಿ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಧ್ಯ ಒತ್ತಬೇಡಿ, ಸೈಡಿಗೆ ಒತ್ತಿ. ಮಧ್ಯ ಒತ್ತಿದ್ರೆ ಮತ್ತೆ ಓಪನ್ ಆಗುತ್ತೆ. ಸೈಡಿಯಲ್ಲೇ ನೀವು ಸೈಡಿಗೆ ಎಲ್ಲ ಅಗಲ ಮಾಡ್ಕೊಳ್ಳಿ, ಎನ್ಲಾರ್ಜ್ ಮಾಡ್ಕೊಳ್ಳಿ. ಹೂರ್ಣವನ್ನು ಹಿಡಿ. ಇದನ್ನು ಇವಾಗ ಕ್ಲೋಸ್ ಮಾಡಿ ನೋಡಿ ಯಾವ ಥರ ಕ್ಲೋಸ್ ಮಾಡ್ತಿದ್ದಾರೆ ಆ ಥರ ಕ್ಲೋಸ್ ಮಾಡ್ಕೊಳ್ಳಿ. ಆಯಿತಾ? ಇದೊಳಗೆ ಹಾಕಿ ಒಂದು ಶೇಪ್ ಬಂತು ನೋಡಿ. ಈಗ ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಒಂದು 2 ರೌಂಡ್ ಆಗಲಿ. ಅದಾದಮೇಲೆ ಪೇಪರ್ ತೊಗೊಳ್ಳಿ ಅಥವಾ ಕವರ್ ಶೀಟ್ ಇರುತ್ತಲ್ಲ ಆ ಕವರ್ನ ತೊಗೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನು ಸೀಟಿ ಅಂದರೆ ಏನಂತಾರೆ ನೀವು ಗೊತ್ತಿಲ್ಲ ನಿಮ್ಮಲ್ಲಿ, ಬಟ್ ನಮ್ಮ ಕಡೆ ತೀಡಿ ಅಂತಾರೆ, ತಿದ್ದಿ ಅಂತಾರೆ. ನೀವೇನಂತೀರಾ ಕಮೆಂಟ್ ಮಾಡಿ. ಈ ಥರ ರೌಂಡ್ ಬರೋ ತನಕ, ರೌಂಡ್ ಶೇಪು ತೆಳ್ಳಿಗೆ ಬರೋ ತನಕ ಈ ಥರ ಸೀಟಿ ಚೆನ್ನಾಗಿ ತೀಡಿ ನೋಡಿ. ಎಷ್ಟು ಸ್ಕಿಂಗಿನ ತೀಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ಚೆನ್ನಾಗಿ ತಿದ್ದಿದ್ದೀವಿ. ಕೆಲವೊಬ್ಬರು ಲಟ್ಟಿಸ್ತಾರೆ, ಬಟ್ ನಮಗೆ ಅದು ಬರೋಲ್ಲ. ಹಾಗಾಗಿ ನಾವು ಈ ಥರ ತೀಡೋದೇ ತೋರಿಸ್ತಾ ಇದ್ದೀನಿ. ಈಸಿ ಆಗುತ್ತೆ, ಬೇಗ ಆಗುತ್ತೆ, ಫಾಸ್ಟ್ ಆಗುತ್ತೆ. ಇದು ಉದ್ದೆ ತುಂಬ ಲೇಟ್ ಆಗುತ್ತೆ. ಈ ಥರ ಆದರೆ ಬೇಗ ಆಗುತ್ತೆ. ಈಗ ನೋಡಿ ಎಷ್ಟು ತೆಳ್ಳು ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ ತೆಳ್ಳು ಹಾಕಿದೆ. ಗ್ಯಾಸ್ ಮೇಲೆ ನಾವು ಹಂಚಿಟ್ಟಿದ್ದೀವಿ. ಈಗ ಈ ಕವರ್ ತೆಗೆದ್ಮೇಲೆ ಮತ್ತೆ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿ, ಸ್ವಲ್ಪ ಎಣ್ಣೆ ತಾಗಿಸ್ತಿದೆಯಲ್ಲ ಆ ಸ್ಟವ್ ಮೇಲೆ ಹಾಕಿ ಈಗ ಹಾಕಿದ ತಕ್ಷಣ 1 ನಿಮಿಷ ಬಿಟ್ಟು 1 ಸೆಕೆಂಡ್ ಬಿಟ್ಟರೆ ಸಾಕು, ಅದೇ ಈಸಿಯಾಗಿ ಓಪನ್ ಆಗುತ್ತೆ. ಎಣ್ಣೆ ಹಾಕಿದ್ರೆ ಜಾಸ್ತಿ ಈಸಿಯಾಗಿ ಓಪನ್ ಆಗುತ್ತೆ, ಈಸಿಯಾಗಿ ಫ್ರೈ ಆಗುತ್ತೆ, ಬೇಗ ಆಗುತ್ತೆ. ಆವಾಗ ಎಣ್ಣೆ ಹಚ್ಕೊಂಡು ಆ ಸೌಟ್ ಇದಕ್ಕೆ ತುಚ್ಚಾಗಿ ಎಣ್ಣೆ ಹಾಕಿ ಯೂಸ್ ಮಾಡ್ತಾಯಿದ್ವಿ. ಹೋಳಿಗೆ ಬೇಗ ಆಗುತ್ತೆ, ಈಸಿಯಾಗಿ ತೆಕ್ಕೋಬೋದು. ನೋಡಿ 2 ಕಡೆ ಫ್ರೈ ಮಾಡಿ 3 to 4 days ನೀವು ಇಟ್ಟರೆ ಏನೇನು ಕೆಡಲ್ಲ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ, ಸುಡಿ. ಈಗ ನೋಡಿ ರೆಡಿಯಾಗಿದೆ ಹೋಳಿಗೆ. ಇದನ್ನು ಬಿಸಿ ಹೋಳಿಗೆನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಈ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಹೋಳಿಗೆ, ಮಾತ್ರ ಆದ್ರೂ ಏನು ಗಟ್ಟಿ ಬರಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಹೋಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.